ಚೈನಾದ ಹಾಸ್ಪಿಟಲ್ ಸರ್ವಿಸ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಗೆ ಇಲ್ಲಿ ಹುಷಾರಿಲ್ಲದೆ ಇದ್ದು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ನಮ್ಮ ಹಾಸ್ಪಿಟಲ್ ಕಾರ್ಡ್ ಅನ್ನ ತಗೊಂಡು ಹೋಗಿ ಇಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದೆ. ನಾವಿಲ್ಲಿ ಕಾರ್ಡ್ಗೆ ರೀಚಾರ್ಜ್ ಮಾಡಿಸಿದಾದ್ಮೇಲೆ ನಾವು ಯಾವ ಡಾಕ್ಟರ್ನ ನೋಡ್ಬೇಕು ಆ ಡಾಕ್ಟರ್ಗೆ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ನೆಕ್ಸ್ಟ್ ಆ ಡಿಪಾರ್ಟ್ಮೆಂಟ್ ಇರುವ ಫ್ಲೋರ್ಗೆ ಹೋದ್ರೆ ಈ ತರ ಮೆಷಿನ್ ಕಾಣಿಸುತ್ತೆ. ಈ ಮೆಷಿನ್ ನ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಅದರಲ್ಲೇ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ. ನಮ್ಮ ಹತ್ರ ಇರೋ ಹಾಸ್ಪಿಟಲ್ ಕಾರ್ಡ್ ಅನ್ನ ಇಲ್ಲಿ ಇಟ್ರೆ ನಮ್ಗೆ ಟೋಕನ್ ನಂಬರ್ ಸಿಗುತ್ತೆ. ಆ ಒಂದು ಟೋಕನ್ ಸ್ಲಿಪ್ ಅಲ್ಲಿ ನಾವು ಯಾವ ರೂಮ್ಗೆ ಹೋಗ್ಬೇಕು ಅಂತ ಇರುತ್ತೆ. ಇಲ್ಲಿ ನಾವೇ ಟೋಕನ್ ಅನ್ನ ತಗೊಂಡು ವೇಟಿಂಗ್ ರೂಮ್ ಅಲ್ಲಿ ವೇಟ್ ಮಾಡಬೇಕು. ವೇಟಿಂಗ್ ರೂಮ್ ಅಲ್ಲಿ ಈ ತರದ ಟಿವಿ ಇರುತ್ತೆ. ಇದರಲ್ಲಿ ಡಾಕ್ಟರ್ ಹೆಸರು, ಅವರ ರೂಮ್ ನಂಬರ್, ಪೇಷಂಟ್ ಹೆಸರು, ಅವರ ಟೋಕನ್ ನಂಬರ್ ವೈಸ್ ಆಗಿ ಡಿಸ್ಪ್ಲೇ ಆಗ್ತಿರುತ್ತೆ. ಇದರಲ್ಲಿ ನಾವು ಎಷ್ಟನೇ ಅವರು ನಮ್ಗಿಂತ ಮುಂಚೆ ಎಷ್ಟು ಜನ ಪೇಷಂಟ್ಸ್ ಇದ್ದಾರೆ ಅಂತ ನಾವು ನೋಡ್ಕೊಳ್ಬಹುದು. ಅಂಡ್ ಸ್ಪೀಕರ್ ಅಲ್ಲಿ ಟೋಕನ್ ನಂಬರ್ ಬರ್ತಿರುತ್ತೆ. ನಮ್ಮ ನಂಬರ್ ಬಂದಾಗ ನಾವು ನಮ್ಮ ಡಾಕ್ಟರ್ ಇರುವ ರೂಮ್ಗೆ ಹೋಗಿ ಫೈನಲಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬಹುದು. ಇನ್ನು ನಾವೇನಾದ್ರೂ ಬ್ಲಡ್ ಟೆಸ್ಟ್ ಆರ್ ಬೇರೆ ಏನಾದ್ರೂ ಟೆಸ್ಟ್ ಗೆ ಕೊಟ್ಟಿದ್ರೆ ಅದರ ರಿಪೋರ್ಟ್ಸ್ ಕೂಡ ಇದೇ ಮಿಷನ್ ಅಲ್ಲಿ ಬರುತ್ತೆ. ಚೈನಾದವ್ರಿಗೆ ಇದೆಲ್ಲ ತುಂಬಾನೇ ಈಸಿ. ಅವರು ವಿತಿನ್ 5 ಮಿನಿಟ್ಸ್ ಅಲ್ಲಿ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಇನ್ನು ಎಮರ್ಜೆನ್ಸಿ ಇರೋರು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಓಕೆ.